ಐವರ ಕಾಂತೆ ಇಳಿಸಿದೆ ಚೀತೆ ಕಳೆದ ಪರಿಭವ ಸವೆಸಿದ ಜೀವ ಸಂದೇಶ ಕೊಡುತ್ತಿರ ವಿಧವ ಸಂದೇಶ ಕೊಡುತ್ತಿರ ವಿಧವ ಚಲಿಸುವುದನ ಮರತಾರಿ ಜಾತ ಕಲುಷಿತ ಮನದ ವ್ಯಾಕುಲ ಭಾವ ಚಲಿಸುವುದನ ಮರದ ಚಲಿಸುವುದನ ಮರದ ಚಲಿಸುವುದನ ಮರದ ಕೃಷ್ಣ ದೀನ ದಯಾನಿದೆ ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು ಮಾಧವ. ಇನ್ನು ನನ್ನ ಕಷ್ಟಗಳು ಕಳೆದವು, ನಾ ಕೊನೆಗೆರಡು ದಿನವಾದರೂ ಸುಖವಾಗಿರೋಣವೆಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಹೇ ವಿಧಾತ, ಈ ದ್ರೌಪದಿಯ ಲಲಾಟದಲ್ಲಿ ಇನ್ನು ಏನೇನು ಬರೆದಿರುವೆ ದೇವ. ಪಾಂಚಾಲಿ, ಪ್ರಿಯೆ ಪಾಂಚಾಲಿ, ಇವರೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ದೇವಿ, ಸೋತವೇಕೆ ಬಿಡು ಚಿಂತೆ ಮನದೆ, ಬಿಡು ಚಿಂತೆ ಮನದೆ, ಕಡು ದುರತ್ತರವರನ್ನು ಒದಿಸುವೆ ನಾ ಮಾಡದೆ. ಸೋತವೇಕೆ ಬಿಡು ಚಿಂತೆ ಮನದೆ, ಬಿಡು ಚಿಂತೆ ಮನದೆ, ಕಡು ದುರತ್ತರವರನ್ನು ಒದಿಸುವೆ ನಾ ಮಾಡದೆ. ನನ್ನ ವೈರಿಗಳವರನ್ನು ಸೈಗಿಸುವೆ ನಾ ಮಾಡದೆ. ಸಿಗಿದವರ ಎದೆಯ ಬಗೆಯಿಸಲು ಹೃದಯ ಬಿಸಿ ರಕ್ತದಿಂದ ಮುಡಿಗಟ್ಟಿಸುವೆನ. ಸಿಗಿದವರ ಎದೆಯ ಬಗೆಯಿಸಲು ಹೃದಯ ಬಿಸಿ ರಕ್ತದಿಂದ ಮುಡಿಗಟ್ಟಿಸುವೆನ. ಬಂದವರ ಪತ್ತಿಯೆಂದೆನಿಸಿದರಿಯೋಳು, ಬಂದವರ ಪತ್ತಿಯೆಂದೆನಿಸಿದರಿಯೋಳು, ಕೆಚ್ಚೆದೆಯ ನಾರಿಯಂದರಿತು ಈ ಪರಿಯೋಳು, ಕೆಚ್ಚೆದೆಯ ನಾರಿಯಂದರಿತು ಈ ಪರಿಯೋಳು. ಪಾಂಚಾಲಿ, ಏತವೇ ಚೋಕವೇಕೆ ಬಿಡು ಚಿಂತೆ ಮನದೆ, ಬಿಡು ಚಿಂತೆ ಮನದೆ, ಕಡು ದುರಪ್ಪರವರನ್ನು ಒದಿಸುವೆ ನಾಮರದಿ. ಎನ್ ವೈರಿಗಳವರನ್ನು ಚೈಗಿರುವೆ ನಾಮರದಿ. ಏಕೆ, ಏನಾಯಿತು? ನಿಷ್ಕರ್ಣವಾಗಿ ಹೇಳುತ್ತಿರುವಲ್ಲ, ಏಕೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ನನ್ನಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರ ಸ್ವಾಮಿ, ನಿಮ್ಮನ್ನಾರಾದರ ದುರ್ವಾಕ್ಯವನ್ನಾಡಿದರೆ ಅದಕ್ಕೆ ತಕ್ಕ ಪ್ರತಿಕಾರ ಮಾಡುವೆನು. ಆದರೆ ಈ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಪರರ ಆಶ್ರಯದಲ್ಲಿರಬೇಕು. ಹೇ ವಿಧಾತ, ಇಂತಹ ನಿರ್ಭಾಗ್ಯ ಸ್ತ್ರೀ ಜಾತಿಯನ್ನು ನೀನೇಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನೈವ. ಅದು ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಓಹೋ, ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವುದಾ? ನಿಮ್ಮ ಋಷಿಗಳು ಆಜ್ಞಾಪಿಸಿದರೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಪಾಂಚಾಲಿ, ಅಣ್ಣನ ಒಂದು ದಿನದ ಅವಿವೇಕದಿಂದಾದ ನಿಂದನೆಯು ನಮ್ಮನ್ನು ಸಾಯವರೆಗೂ ಬಿಟ್ಟಿದ್ದಲ್ಲ. ಅಣ್ಣನ ಅನಂತ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನನ್ನು ಎಷ್ಟೋ ಬಾರಿ ಬೇಡಿಕೊಳ್ಳಿಲ್ಲವೇ ದೇವಿ? ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ದುಃಖಿಸಲು ಕಾರಣವೇನು? ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ಹೇಳುವೆನು ಕೇಳಿ. ಈ ದಿನ ಹಸ್ತಿನಾಂಬಿಯ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು ಪರಿಹಾಸ್ಯದಿಂದ, ಈ ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿಯಾಗುವುದೋ ಏನು? ಆಗಲಾದರೂ
ಈ ನಿನ್ನ ಬಿಚ್ಚಿರುವ ಕೇಶರಾಶಿಯನ್ನು ಮಳೆಗಟ್ಟಬೇಕಷ್ಟೇ ಕಣ ಪ್ರಭು. ಏನು ದುರ್ಯೋಧನೊಡನೆ ಪುನಃ ಸಂಧಿಯ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹ ನಿಶ್ಚಯವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೊರಟವರು? ಇನ್ನಾರು ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಗೋಪಿಕಾಂಗನೆಯ ವಿಲಾಸದಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರಿದಾಗಲೇ ತಿಳಿದೆ ಹೀಗಾಗಬಹುದೆಂದು. ಅದರಲ್ಲಿ ದೇವಿ, ಭಾನುಮತಿಗೆ ನೀನೇನೆಂದು ಉತ್ತರವನ್ನು ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಏನೆಂದು ಕೇಳೇ ಭಾನುಮತಿ. ಈ ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವ ತನಕ ನನ್ನ ಬಿಚ್ಚಿರುವ ಬಿರುಗೂದಲನ್ನು ಮುಡಿಗಟ್ಟುವುದಿಲ್ಲ ಎಂದು. ಬಾಬು ಪಾಂಚಾಲಿ ಬಾಬು, ಜಾಣೆ ಗೊತ್ತಾಡುವೆನು ಬಾರೆ, ಜಾಣೆ ಗೊತ್ತಾಡುವೆನು ಬಾರೆ, ನನ್ನ ಪ್ರೀತಿಯ ಪ್ರೇಯಸಿ ನೀನು, ನನ್ನ ಪ್ರೀತಿಯ ಪ್ರೇಯಸಿ ನೀನು, ಜಾಣೆ ಗೊತ್ತಾಡುವೆನು ಬಾರೆ. ಗುರುಕುಲಾದ ಮರಕೆದ ಕುತರನದ ಕೊಡುವಂಶವನೇ ನಾಚವಗೈವೆ. ಹೌದು ದೇವಿ, ಗುರುಕುಲಾದ ಮರಕೆದ ಕುತರನದ ಕೊಡುವಂಶವನೇ ನಾಚವಗೈವೆ. ದುರುಳದು ಚಾಚನ ಒಡಲದ ಬಗೆದು, ದುರುಳದು ಚಾಚನ ಒಡಲದ ಬಗೆದು, ಬಿಟ್ಟಿದ ಮುಡಿಯ ಕಟ್ಟುವೆ ಬಾರೆ, ಬಿಟ್ಟಿದ ಮುಡಿಯ ಕಟ್ಟುವೆ ಬಾರೆ, ಜಾಣೆ ಮುತ್ತಾಡುವನು ಬಾರೆ, ನನ್ನ ಪ್ರೀತಿಯ ಪ್ರೇಯಸಿ ನೀನು, ನನ್ನ ಪ್ರೀತಿಯ ಪ್ರೇಯಸಿ ನೀನು, ಜಾಣೆ ಮುತ್ತಾಡುವನು ಬಾರೆ. ಸಮಯ ಭರಿತವನ್ನು ಅರಿತಿದೆಯೇನೆ, ಸೌಮ್ಯ ರೂಪವನ್ನು ತಿಳಿದಿದೆಯೇನೆ, ಸಮಯ ಭರಿತವನ್ನು ಅರಿತಿದೆಯೇನೆ, ಸೌಮ್ಯ ರೂಪವನ್ನು ತಿಳಿದಿದೆಯೇನೆ, ಒಂದು ಏಕೆ ಧೂಪದ ನಂದಿನಿ, ಒಂದು ಏಕೆ ಧೂಪದ ನಂದಿನಿ, ಬಿಚ್ಚಿದ ಮುಡಿಯ ಕಟ್ಟುವೆ ಬಾರೆ, ಬಿಚ್ಚಿದ ಮುಡಿಯ ಕಟ್ಟುವೆ ಬಾರೆ, ಜಾಣೆ ಗೊತ್ತಾಡುವೆನು ಬಾರೆ, ಈ ಜೀವನ ಪ್ರೀತಿಯ ಪ್ರೇಯಸಿ ನೀನು, ನನ್ನ ಪ್ರೀತಿಯ ಪ್ರೇಯಸಿ ನೀನು, ಜಾಣೆ ಸುಡುಗಾಣೆ ಗೊತ್ತಾಡುವೆನು ಬಾರೆ. ಪ್ರಭು, ಬಾಪು ಪಾಂಚಾಲಿ ಬಾಪು, ಚಮತ್ಕರವಾದ ಉತ್ತರ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲೇ ನಿನ್ನ ಈ ಚತುರತೆಯನ್ನು ಮುಗಿಸಿದೆ ಎಂದು ನಾನು ಭಾವಿಸಿದ್ದನು. ಪ್ರಭು ಇಲ್ಲಿ ಬನ್ನಿ. ಚೆಲ್ಲುತ್ತ ಸೇರುವೆ. ಆಗ ಯಾವಾಗ ಆ ಕೌರವರ ಶಿರವನ್ನು ನೀವು ಈ ಭೂಮಿಗುಳಿಸಿದಾಗ ಪ್ರಭು ಪ್ರಾಣೇಶ್ವರ ಚೆಲ್ಲುತ್ತ ಸೇರುವೆ.
ಆ? ಶೃಂಗಾರಕ್ಕೆ ಭೀಮಾ ಪ್ರಾಣೇಶ್ವರ ನೆನಪಿರುವುದೇ ಪ್ರಭು. ಇಂದೊಂದು ದಿನ ಈ ನನ್ನ ಬಿಚ್ಚಿರುವ ಬಿರುಗೂದಲನ್ನು ನೋಡಿ ಕುರುಕುಲಾಂತಕ ಕಾಳ ರಾತ್ರಿ ಎಂದು ಏನೇನು ಹೇಳಿದಿರಲಿವೆ? ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ತೇಳಲಪೇಕ್ಷಿಸಿವೆ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಏ ಪ್ರಚಂಡ ಭೀಮ. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಇಚ್ಛಿಸಿದರೆ ಏನಾಗುವುದು? ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಬೇಡ ದೇವಿ, ಬೇಡ, ನನ್ನನ್ನು ಕೇಳಿಸಬೇಡ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಹು ಆತುರದಿಂದ ನಿರೀಕ್ಷಿಸುವನು. ಧರ್ಮಪರಾಯಣನಾದ ಯುಧಿಷ್ಠಿರನು ಆ ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಅದನ್ನು ಕ್ಷಮಿಸುವುದಿಲ್ಲ. ಕೌರವರನ್ನು ಮರಣಗೊಳಿಸದೆ ರಕ್ತಪಾನ ಮಾಡದಿರಲೇ ಹತ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಅದನ್ನು ಮೆಟ್ಟಿಕೊಳ್ಳುವೆ. ಹತ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಅದನ್ನು ಮೆಟ್ಟಿಕೊಳ್ಳುವೆ. ಮೆಟ್ಟಿದವನ ಕೊಟ್ಟಿಕೊಳ್ಳುವೆ, ಸರಿಯಾಗಿ ಮುಟ್ಟಿಕೊಳ್ಳುವೆ. ಮೆಟ್ಟಿದವನ ಕೊಟ್ಟಿಕೊಳ್ಳುವೆ, ಸರಿಯಾಗಿ ಕೊಟ್ಟಿಕೊಳ್ಳುವೆ. ರಕ್ತಪಾನ ಮಾಡದಿರಲೇ ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪನೆ ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರೋನು. ಆತನನ್ನು ಸಮಾಧಾನ ಪಡಿಸಲು ನಿನ್ನನ್ನು ಹೊರತು ಮತ್ತಾರು ಶಕ್ತರಲ್ಲ. ಪಾರ್ಥ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯ ಮೂಲ ಕಾರಣವೆಂದು ತೋರುವುದು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು. ಕೌರವರನ್ನು ಯುದ್ಧ ಮಾಡುವುದಕ್ಕಿಂತ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ದುಸ್ಸಾಧ್ಯವಾಗಿರುವುದು. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನಿಮ್ಮ ಪ್ರಶ್ನೆಗೆ ನನ್ನ ಬಿರುಗೋದಲ ಉತ್ತರವನ್ನು ಕೊಡುತ್ತಲ್ಲವೇ? ಅಗ್ಗಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲೇ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೆನು. ಈ ಸಂಧ್ಯಾ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಒಪ್ಪಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದು ಭಾವಿಸುನು. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆ ಬಾಗಿಲ ಸಂಧ್ಯಾಚರಣೆ ಮಾಡಲು ಪಾಂಡುರಾಜನು ನಮ್ಮನ ಪಾತ್ರನಾಗಿ ಬರೆಯಲಿಲ್ಲ. ಈ ಅಪಮಾನವು ನಿಮಗೆ ಸಖ್ಯವಾಗಿ ಕಾಣಬಹುದು. ನಂದುಗಳಿಗೆಯೋ ನಾನು ಸಹಿತಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಎಂದು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಗದೆ ಇವೆರಡೇ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲವು. ನೀವು ನಿಶ್ಚಿಂತರಾಗಿ ಸಂಧ್ಯಾ ಪ್ರಸ್ತಾಪವನ್ನು ಮಾಡುತ್ತೀರಿ, ನನಗೆ ತೋರ್ದನ್ನು ನಾನು ಮಾಡುವೆನು. ನಿಲ್ಲು ಪ್ರಿಯ ಸಹೋದರ. ಮುನಿಸೇತಗೆ ನಿನಗೀ ಪರಿ ಘನಗುಣ ನಿಧಿ ಭೀಮಸೇನ ಅನುಜಾತನೆ ಸೈರಿಪುದು ಮನ ಸೈರಿಸಿ ಶಾಂತನಾಗು ಭೀಮಾ. ಏತರ ನಡತೆ ಪ್ರೀತಿ ಸಹೋದರ ಆತುರದಿ ಫಲವೇ ಸೋದರ. ಏತರ ನಡತೆ ಪ್ರೀತಿ ಸಹೋದರ
ಆತುರದಿ ಫಲವೇ ಇಹುದೈ. ಧರ್ಮ ವಿಚಾರದ ಮರ್ಮವನರಿಯದೆ ಸೋದರ, ಧರ್ಮ ವಿಚಾರದ ಮರ್ಮವನರಿಯದೆ ಸೋದರ, ಧರ್ಮ ವಿಚಾರದ ಮರ್ಮವನರಿಯದೆ ಕರ್ಮಕ್ಕೆ ಬಾಗಿ ಕಾದುತ್ತಿದೆ. ಕರ್ಮಕ್ಕೆ ಬಾಗಿಗ ಆಗುತ್ತಿದೆ. ಏತರ ನಡೆಸಿ ಆತುರದಿ ಫಲವೇ ಇಹುದೈ. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತೊಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗುತ್ತಮ್ಮ. ಭೀಮಸೇನ, ಅಗ್ರಜನು ನಮಗೆಲ್ಲರಿಗೂ ಇದೇನು? ಆತನ ವಿರುದ್ಧವಾಗಿ ಮಾತನಾಡುವುದು ಅನುಚಿತ. ಪಾಂಚ ಮಾನು ನೀ ಮನದ ವೇದ, ಮಾನು ನೀ ಮನದ ವೇದನೆ ನೀಗಿಸೋ ಸಮಯವಿದೆಂದರಿಸೆಯ ತರುಣಿ ವೇದನ ಇದ್ದುವುದವೋ. ಧರ್ಮಜ ನಮ್ಮಯ ನಿರ್ಮಲ ಭ್ರಾತೃವು ಪಾಂಚಾಲಿ, ಧರ್ಮಜ ನಮ್ಮಯ ನಿರ್ಮಲ ಭ್ರಾತೃವು ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ. ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ. ಧರ್ಮದಿಂದ ಘನ ಕಾರ್ಯ ಸಾಧಿಸೋ ಕೋಮಲ ಹೃದಯವನ್ನು ಹೊರಗಳು ಸರಿ ಪಾಂಚಾಲಿ, ಧರ್ಮದಿಂದ ಘನ ಕಾರ್ಯ ಸಾಧಿಸೋ ಕೋಮಲ ಹೃದಯವನ್ನು ಹೊರಗಳು ಸರಿ. ಸಾರ ಸಾಕ್ಷಿನಿ ಅರಿಯದ ಈ ಪರಿ, ಸಾರ ಸಾಕ್ಷಿನಿ ಅರಿಯದ ಈ ಪರಿ. ಏಕೆಂದು ನೀನಿತು ವಿಕೋಪಕರೇ, ಏಕೆಂದು ನೀನಿತು ವಿಕೋಪಕರೇ. ಮಾನು ನೀ ಮನದ ವೇದನೆ ನೀಗಿಸೋ ಸಮಯವಿದೆಂದರಿಸೆಯ ತರುಣಿ ಏತಕ್ಕೆ ಈದುವುದವೋ. ಪಾಂಚಾಲಿ, ಇದಕ್ಕೆ ನೀನೇನು ಹೇಳುವೆ? ಧರ್ಮ ಧರ್ಮವೆಂದು ಕ್ಷತ್ರಿಯರ ಧರ್ಮವೇನೆಂದು ಮರೆಯುವುದು ನಿಮಗೆ ಉಚಿತವೆನಿಸಿತು. ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತಹ ಘೋರ ಕರ್ಮವೆಂದು ನೀನಿನ್ನೂ ತಿಳಿದಿಲ್ಲ. ನಾವುಗಳು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಆರಂಭಿಸಿದರೆ ಮುಂದಿನ ವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿ ನಾನು ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವೆನು. ರಾಜೇಂದ್ರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿರುವಿರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಲ್ಲ ಎಂಬುದೇ ನನ್ನ ಚಿಂತೆ. ಇದಾಗಿರಲಿ ಈ ಕೋಲಾಹಲ, ಅರ್ಜುನ, ಏ ಸಂಧ್ಯಾ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ಏ ನಿಮ್ಮ ಅಪೌರುಷದ ವರ್ತನೆ ಪುರಸ್ಕಾರವು ನಿಮಗೇ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಭು ಸ್ವಲ್ಪ ತಡೆಯಿರಿ. ಅಲ್ಲಿ ನೋಡಿ, ಎದುರ್ಬದಿಯು ನಮ್ಮನ್ನು ನೋಡಿ ನಗುತ್ತಾ ಇದ್ದ ಕಡೆಯೇ ಬರುತ್ತಿರುವರು. ಅಣ್ಣ, ಪರಮಾತ್ಮ, ಈ ನಿನ್ನ ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸಣ್ಣ. ಪರಮಾತ್ಮ, ಪಾಂಡು ಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವನಾರು ಕೃಷ್ಣರಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೀತು ಧರ್ಮನಂದನ. ಸಂಧಿಯ ವಿಚಾರವು ನಡೆಯಿತು. ಓಹೋ, ಪಾಂಚಾಲಿ, ಇನ್ನಿಲ್ಲಿರುವುದು ನನ್ನಿಂದ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸ್ವಲ್ಪ ತಡೆಯಿರಿ. ಅಣ್ಣನ ಮಾತು ಮುಗಿಲಿ. ನಿಮ್ಮಣ್ಣನ ಮಾತು ಮುಗಿಯುವರಷ್ಟಲ್ಲಿ ನನ್ನ ಈ ತಾಳ್ಮೆ ಮುಗಿದು ಹೋಗುವುದು. ಯದುಪತಿ, ರಾಜಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು ಧರ್ಮನಂದನ. ನಾನಿನ್ನು ತಡೆಯಲಾರೆ ರುಕ್ಮಿಣೀಪತಿ. ನಿನ್ನ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ಗಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಂಧಿ ಆಯಿತೆ. ನಾನು ಓದುದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಿಂದ
ಅರ್ಜುನನು ಬಳೆ ಬಳೆ ತೊಟ್ಟನು. ಈಗ ಸಂಧಿಯ ನೆಪದಿಂದ ನಮ್ಮ ಐವರಿಗೂ ಸೀರೆಯನ್ನುಡಲು ಯತ್ನಿಸ್ತಿರುವ್ಯಾ? ಯಾದವಾಗ್ಲೇ ಭೀಮಸೇನ, ಪಾಂಡುಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹ್ಯ ಏಕೆ? ತಾಳ್ಮೆಯಿಂದ ನನ್ನ ಮಾತನ್ನು ಸಾವಧಾನದಿಂದ ಕೇಳು. ಇದು ನಿನಗೇ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ನಾನು ಹೇಳೇ ಇಲ್ಲವೇ? ಸ್ವಾಭಿಮಾನ್ಯ ಶೂನ್ಯವಾದ ಸಂಧಾನದೊಡನೆ ಹೇ ಪ್ರಚಂಡ ಭೀಮನಿಗೆದ್ದ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದರು. ಯಾ- ಎಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ ಆತನೂ ಸಹ. ಏನು ನನಗೆ ಕೇಳ್ತಾವಿಲ್ಲೋ? ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆ ಆಗಿತ್ತು, ಅದನ್ನು ಸಾಧಿಸಿದೆ. ಚೆನ್ನಾಗಿ ಸಾಧಿಸು ಸಹೋದರೇ. ಈ ನಿಮ್ಮ ಅಪರೋಕ್ಷ ಒತ್ತಡ ಪುರಸ್ಕಾರವು ನಿಮಗೆ ಫಲವನ್ನು ನೀವೇ ಪುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನೆ, ನೀನು ನಿರಾಶರಾಗಬೇಡ. ಏ ಭೀಮನು ಬದುಕಿದ್ದರೆ ನನ್ನ ಸೇಡನ್ನು ಸೇರಿಸಬಿಡನು. ಭೀಮಸೇನ, ನಿಲ್ಲಯ್ಯ ನಿಲ್ಲು. ನೀನು ನಿಜವಾಗಿಯೂ ಹಿಡಿಂಬಾಪತಿಯ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಆಳಲು ಹೇಗೆ ತಾನೇ ಸಾಧ್ಯ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನ ನಿನಗೆ ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂದೇಹ ಅಲ್ಲ. ಹೇಳು ಕೃಷ್ಣ, ಹೇಳು, ಏನು ಆ ಸಂದೇಶ? ಅದನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಲ್ಲೇ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲವಯ್ಯ. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವನು. ಈಗಲಾದರೂ ಹೇಳು, ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಈಗ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಯಾಜ್ಞಸೇನಿ, ಅಣ್ಣ, ಈಗ ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನೆಂದಾದರೂ ಮೀರಿರುವೆನಾ? ಯಾಜ್ಞಸೇನಿ, ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪದಲ್ಲಿ ದೊರೆಯಿತು. ಈ ಹಗ್ಗದಿಂದ ಈ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಇದೇನು ಪರಿಹಾಸ್ಯ ಪರಮಾತ್ಮ? ಪರಿಹಾಸ್ಯವಲ್ಲ ಯಾಜ್ಞಸೇನಿ. ಶತ್ರುಗಳ ಎಡೆಬುಡಿ ಕಟ್ಟುವಲ್ಲಿ ನೀನು ಮಹಾಪಂಡಿತೆಯಂತೆ. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ನೀನು ಕೇಳುವ ಇಚ್ಛಿದ್ರೆ ಮಾತ್ರ. ವಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರೆಗಳನ್ನು ಬಂಧಿಸು. ಬಂಧಿಸು. ಅಬ್ಬಾ, ಈಗ ಸಮಾಧಾನವಾಯಿತು. ಎಲ್ಲರೂ ಕೇಳಿ, ಈ ಭೀಮನನ್ನು ಬಂಧಿಸಿರುವ ಹಗ್ಗವು ಇಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಎನ್ನುವಾಗಿದ್ದವು. ಯಾರು ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಏ ಹಗ್ಗದಿಂದ ನನ್ನನ್ನು ಬಂಧಿಸಲತ್ತಿಸಿದರೆ ಯಾರು ಯಾರು ಆ ದುರಾತ್ಮರು? ಆ ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಆತನ ತಮ್ಮನಾದ ದುರಾಚಾರಿಯಾದ ದುಶ್ಯಾಸನನ್ನು ಈ ಕಾರ್ಯ ಮಾಡಿದನು. ಇಂಥ ಸಾಹಸ ಅವರಿಗಲ್ಲದೆ ಮತ್ತಾರಿಂದ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿದೆ. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು, ಆ ಕುನ್ನಿ ಕೌರವನು ಈ ರೀತಿ ಅಪಮಾನಗೊಳಿಸಿದನೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಇಷ್ಟು ಮಾತ್ರವಲ್ಲ, ನೀವು ಕಳಿಸಿದ ಸಂದೇಶಕ್ಕೆ ಆ ದುರ್ಯೋಧನವು ಕೊಟ್ಟ ಉತ್ತರವನ್ನು ಕೇಳಿ. ದುಡುಕುತ್ತ ನುಡಿದ ಕೌರವನೋ ಹಿಡಿಂಬಾಪತಿಯೇ ಕೇಳೋ. ದುಡುಕುತ್ತ ನುಡಿದ ಕೌರವನೋ ಹಿಡಿಂಬಾಪತಿಯೇ ಕೇಳೋ.
ನುಡಿದ ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು ಕಡೆಗೂ ಯುದ್ಧವಾಗೈದೆ ಕೊಡೆ ನಾರಾಜ. ನೀವು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರರಥಿಕರ ಘೋಷದಲ್ಲಿ ಎಂದು ಘಂಟಾಘೋಷವಾಗಿ ಹೇಳಿದರು. ಈ ಸಂದೇಶಕ್ಕೆ ನಮಗುಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನೀನೇ ತಿಳಿದಿರುವೆ ಕೃಷ್ಣ, ನಾನು ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲ ಎಂದು, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದವನೆಂದು. ಅಗ್ರಜ, ಧನಂಜಯ, ಕೃಷ್ಣ, ನನ್ನ ಕೈಗಳನ್ನು ಬಿಚ್ಚು. ಏನು, ಯಾರೋ ಬಿಚ್ಚುವುದಿಲ್ಲವೇ? ಬೇಡ ಬೇಡ, ಜೈ ವಾಸುದೇವ. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದು ನಿಜವಾಗಿದ್ದರೆ, ವೀರಮಾತೆ ಕುಂತಿದೇವಿಯ ಸ್ತನ್ಯಪಾನ ಮಾಡಿದ್ದು ಸತ್ಯವಾಗಿದ್ದರೆ, ನಾಳಿನ ಯುದ್ಧದಲ್ಲಿ ಕೌರವನ 99 ಮಂದಿ ಸಹೋದರರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಆ ದೃಢ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಆತನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡಿಮುಡಿಯನ್ನು ಕಟ್ಟಿಸುವನು. ನಂತರ ಆ ಅದರ್ಪಿತ ದುರ್ಯೋಧನ ತೊಡೆಯನ್ನು ನನ್ನ ಗದಾದಿಂದ ಮುರಿದು ಆತನ ರಾಜ ಕಿರೀಟವನ್ನು ನನ್ನ ಎಡಗಾಲಿಂದ ಒದ್ದು ಪುಡಿ ಪುಡಿಯನ್ನಾಗಿ ಮಾಡದೆ ಹೋದರೆ ನನ್ನ ಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಕೆನ್ನ ಕಾಡುವೆಯೋ ವಿಧಿ, ಸಾಕಿನ್ನು ಜೀವನವು ಕೊನೆಗಾಡಿಸದೆ ನೀ ಪರಮಾತ್ಮ. ಸೂತ ಸಾಗರದೊಳಗೆ ಕೆಂದಿದೆ ಪರಮಾತ್ಮ. ಸೂತ ಸಾಗರದೊಳಗೆ ಸಾಕಿನ್ನು ಜೀವನವು ಕೊನೆಗಾಣಿಸುವರಿಯೇ. ಸಾಕಿನ್ನು ಜೀವನವು ಕೊನೆಗಾಣಿಸುವರಿಯೇ. ಸೂತ ಸಾಗರದೊಳಗೆ ಪರಮಾತ್ಮ. ಅರಿಯು ಪೇಳಿದ ಎಲ್ಲ ಜನನದ ರಹಸ್ಯವ, ಅರಿಯು ಪೇಳಿದ ಎಲ್ಲ ಜನ್ಮದ ರಹಸ್ಯವ, ಕುಂತಿದೇವಿಯನ್ನ ಜನನಿ ಎನ್ನುವ ಪರ್ಯ. ಮಾತೆಯನ್ನು ಮಮಕಾರದಿ ಮಾತ
ಭಗವನ್ ಭಾಸ್ಕರ ಶ್ರೀಕೃಷ್ಣ ಪರಮಾತ್ಮನನ್ನು ಹೇಳಿದ ಸ್ಥಳವು ಇದೆಯಲ್ಲವೇ? ನನ್ನ ಜನ್ಮ ವೃದ್ಧಾಂತವನ್ನು ತಿಳಿಸಿ ನನ್ನನ್ನು ಉದ್ಧಾರ ಮಾಡುವ ಭಾಸ್ಕರ, ನನ್ನನ್ನು ಉದ್ಧಾರ ಮಾಡು. ಓ ನಮೋ ಸೂರ್ಯದೇವಾಯ ನಮಃ. ಓ ನಮೋ ಸೂರ್ಯದೇವಾಯ ನಮಃ. ಓ ನಮೋ ಭಾಸ್ಕರಾಯ ನಮಃ. ನಮೋ ಸೂರ್ಯದೇವಾಯ ನಮಃ. ಕರ್ಣ, ಕರ್ಣ, ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ? ನೀನು ಯಾರು ತಾಯಿ? ನೀನು ಸರ್ವ ಸಾಕ್ಷಿಯಾಗಿ ಪೂಜಿಸುತ್ತಿರುವ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿದ ಸ್ತ್ರೀಯಳು ನಾನು. ಈ ನಿರ್ಭಾಗ್ಯಗಳನ್ನು ಕಂತೆ ಎನ್ನುವರು. ಕುಂತಿ ಅಂದರೆ ಅಂದರೆ ನನ್ನ ಎತ್ತಮ್ಮ. ಅಮ್ಮ ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ಪೊರೆದೆ. ಕರುಣೆಯ ತೋರಿದೆ ಕುವರನ ಪೊರೆದೆ. ಎಂದಿಗೆ ಈರುಣವ ತೀರಿಸಲೇನ. ಎಂದಿಗೆ ಈರುಳವ ಜನಿಸಿದ ಮರುಕ್ಷಣವೇ ಜನಕ್ಕೆ ಸೆದೆಯಂತೆ. ಅಮ್ಮ ಅಮ್ಮ ಜನಿಸಿದ ಮರುಕ್ಷಣವೇ ಜನಕ್ಕೆ ಸೆದೆಯಂತೆ. ಅಮ್ಮ ಜನಿಸಿದ ಮರುಕ್ಷಣವೇ ಜನಕ್ಕೆ ಸೆದೆಯಂತೆ. ಮಗುವಮ್ಮ ನಾನಾಗ ಮಗುವಮ್ಮ ನಾನಾಗ ಏನಂದನು ಒಲಿ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ವಾ. ನಾ ಮಾಡಿದ ಅಪರಾಧ ಏನಂದು ತಾಯಿ. ನಾ ಮಾಡಿದ ಅಪರಾಧ ಏನಂದು ತಾಯಿ. ಅಕ್ಷಮ್ಯವೇ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ.
ನನ್ನದು ಎಂತಹ ಕೀರ್ತಿ. ಬಾ, ನಾನು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಮಾ, ಆ ಕಾಡಿನಲ್ಲಿರುವ ಕ್ರೂರಗಳು ಸಹ ತಮ್ಮ ಮರಿಗಳನ್ನು ಅದೆಷ್ಟೋ ಪ್ರೀತಿ ಮಮತೆಯಿಂದ ಸಾಕಿ ಸಲುಹಿದವು. ಹೀಗಿರುವಾಗ ಮನುಷ್ಯ ಮಾತ್ರನಾದ ನಾನು ನಿನಗೆ ಮಾಡಿದ ಅಪರಾಧವಾದ್ರೆ ತಾಯಿ. ಅಯ್ಯೋ, ಈ ಪ್ರಪಂಚವೇ ನನ್ನನ್ನು ಸೂತ, ಹೀನ, ನೀಚ ಕುಲದವನು ಎಂದು ನೋಡಿಬಿಟ್ಟಿದಾಗ ಇದೆಲ್ಲವನ್ನು ನಿನ್ನದೊಂದೇ ಒಂದು ಮಾತಿನಿಂದ ಪರಿಹರಿಸಬೇಕಾದ ನೀನೇಕಮ್ಮ ಸುಮ್ಮನಾದೆ. ಪಾಂಡು ವಂಶದ ಮಹಾವೃಕ್ಷದಿಂದ ಕಿತ್ತೆಗೆದು ವಿಭಿನ್ನ ಪ್ರಪಂಚದಲ್ಲಿ ವಿಭಿನ್ನ ಜನಗಳ ಮಧ್ಯೆ ನನ್ನ ಏಕಮ್ಮ ಬಿಟ್ಟೆ. ಕರ್ಣ ಅರ್ಜುನ ಮಧ್ಯ ಈ ಭೀಕರ ಕಮರಿಯನ್ನು ಏಕೆ ಸೃಷ್ಟಿಸಿದೆ ತಾಯಿ? ಏಕೆ ಸೃಷ್ಟಿಸಿದೆ? ಹೋಗಲಿ ಬಿಡಿ ತಾಯಿ, ನೀನೆಷ್ಟೇ ಆದರೂ ನನ್ನ ಎತ್ತ ತಾಯಿ, ದೈವಕ್ಕೆ ಸಮನಾದವಳು. ಮಾ, ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿ ಆಗುವೆನು. ಇಷ್ಟು ದಿನ ಮೇಲಾದರೂ ಮಗನೆಂಬ ಮಮಕಾರ ಬಂದಿತ್ತಲ್ಲ, ಕರುಣೆ ತೋರಿ ಬಂದೆಯಲ್ಲ. ಅಮ್ಮ, ನಿನ್ನ ಈ ಉಪಕಾರ ಭಾರವನ್ನು ನಾನು ಈ ಜನ್ಮದಲ್ಲಿ ಹೇಗೆ ತೀರಿಸಲಿ ತಾಯಿ? ಹೇಗೆ ಮಗನೇ ಶೂಲದಂತಿಹುದು ನಿನ್ನ ನಿಂದನೆ. ಕರುಳವಿದು ಬರುವ ಬೇಗೆ ಸಹಿಸಲಾಗದ ನೀ ಬಾಲ್ಯದಿಂದ ಪಟ್ಟ ಕಷ್ಟಾಪಮಾನಗಳಿಗೆಲ್ಲ ನಾನೇ ಕಾರಣಳು. ಈ ನಿರ್ಭಾಗ್ಯ ತಾಯಿಯನ್ನು
ಒಮ್ಮೆ ಕ್ಷಮಿಸಿಬಿಡು ಮಗನೇ. ಅಮ್ಮ, ನೀನು ಈ ರೀತಿ ಮಾತನಾಡಬಾರದಮ್ಮ. ಅಮ್ಮ, ನೀನು ಈ ರೀತಿ ಮಾತನಾಡಿದ್ರೆ ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ, ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನಮ್ಮ, ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿಯೆ ಅಮ್ಮ. ಈ ನಿನ್ನ ಪಾದ ಸೇವೆ ಮಾಡುವ ಆ ಪಾಂಡವರಲ್ವೇ ನಮ್ಮ ಸುಕೃತಿಶಾಲಿಗಳು. ಅಂತ ಭಾಗ್ಯ ಈ ಪಾಪಿಗೆ ಎಲ್ಲಿಂದ ಬರಬೇಕಮ್ಮ, ಎಲ್ಲಿಂದ ಬರಬೇಕು? ಎಲ್ಲಿ ನೋಡು, ಅದನ್ನು ಹೋಗಿ ಹೋಯಿತು. ಆ ಕೌರವರೊಡನೆ ಸೇರಬೇಡ, ನೀ ಪಾಂಡವರೊಡನೆ ಸೇರಿಕೋ ಮಗನೇ, ನೀ ಪಾಂಡವರೊಡನೆ ಸೇರಿಕೋ ಕಂದ. ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದ್ರೂ ಕೇಳ್ತಾಯಿ ನಡೆಸಿಕೊಡುತ್ತೇನೆ. ಆದರೆ ನಾನು ಜೀವಿಸಿದ ತನಕ ಸ್ವಾಮಿ ದ್ರೋಹ ಮಾತ್ರ ಮಾಡಲಾರೆಮ್ಮ. ಆಗಲ್ಲ ಮಗನೇ, ಎತ್ತ ತಾಯಿ ಆದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಪಾಂಡವರ ಮೇಲೆ ವೈರವನ್ನು ಕಳೆ. ನೀ ಸಮುದ್ರ ದಾನವನ್ನು ಮಾಡು ಕಂದ, ನೀ ಸಮುದ್ರ ದಾನವನ್ನು ಮಾಡು. ನೀನು ವೀರಮಾತೆ ತಾನೆ, ನೀನು ಹೇಳು. ಪರದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಸಕಲ ಕಾರ್ಯಗಳೆಲ್ಲವೂ ನನ್ನಿಂದನೇ ಸಾಧಿತಪಡಿಸಬೇಕಾಗಿರುವಾಗ ಇಂಥ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ. ಆತನ್ನು ತೊರೆದರೆ ನಾನು ಕೊಲಪಾತಕ್ಕಿಂತ ಕಡೆಯಾಗದಿಲ್ಲವೇ? ನನ್ನ ತಂದೆ ತಾತಂದರು ನರಕಗ ಬೀಳದಿಯರೆ, ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣ ಇಂಥ ನೀಚನೆಂದು ತಲೆಬಾಗಿ ನನ್ನನ್ನು ಶಪಿಸದಿಯರೆ ತಾಯಿ. ಇಂಥ ಸಂದಿದ್ದ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ನನಗೆ ವಿತಬೋಧನೆ ಮಾಡುತ್ತಾಯಿ. ವೀರಮಾತೆಯಾದ ನೀನೇ ನನಗೆ ವಿತಬೋಧನೆ. ಈ ನಿನ್ನ ಮಾತು ನಿಶ್ಚಯ. ಎಷ್ಟೇ ಆಗಲಿ ಪಾಂಡವರು ನಿನ್ನ ಬೆನ್ನ ಬಿದ್ದ ಸಹೋದರರಲ್ಲವೇ? ನೀವಾರು ಜನ ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ಕಣ್ತುಂಬ ಕಂಡು ಸಂತೋಷ ಪಡಬೇಕಲ್ಲವೇ? ನಾ ಸಂತೋಷ ಪಡಬೇಕಲ್ಲವೇ? ಇದುವರೆಗೂ ಆ ಸಹೋದರರೆಂಬ ಭಾವನೆ ನನ್ನಲ್ಲಿಲ್ಲ. ಇದರಲ್ಲಿ ನನ್ನ ಅಪರಾಧವೇನೇ ತಾಯಿ? ನೀನು ಎಳೆತನದಲ್ಲಿ ನಿಷ್ಕರಣೆಯಿಂದ ಬೆಳೆಸಿದ ಸಸಿಯು ಪೋಷಿಸುವರಿಲ್ಲದೆ ಒಡಗಿ ಹೋಗಿರುವುದಮ್ಮ, ಒಡಗಿ ಹೋಗಿರುವುದು ಪುನಃ ಚಿಗುರುವುದೇ ತಾಯಿ. ಪಾಂಡವರೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಅಭಯನ್ನು ಕೊಟ್ಟಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲದ ತಾಯಿ. ತಾಯಿ ನಿನ್ನ ಚಿಂತೆಯನ್ನು ಚಿಂತಿಸದೆ ಹೇಗಿರಲಿ, ದುರ್ಯೋಧನನು ಲೋಕೈಕ ವೀರನಾದ ನೀನು ಪಾಂಡವರ ಮೇಲೆ ದ್ವೇಷ ಸಮರಗಳನ್ನೇ ಸಾಧಿಸುತ್ತಿರುವಾಗ ಚಿಂತಿಸದೆ ಹೇಗಿರಲಿ ಕಂದ. ಹೋಗಲಿ, ನಾಳಿನ ಯುದ್ಧ ರಣರಂಗದಿಂದ ನೀ ಪರಾನ್ಮುಖನಾಗು ಕಂದ. ಅಮ್ಮ, ಈ ಕರ್ಣನು ಅಂತ ನೀಚನಲ್ಲ ತಾಯಿ, ಅಂತ ನೀಚನಲ್ಲ. ಪೌರುಷ ಇರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗೇ ಮಡಿವೆನು. ಉಳಿದಿದ್ದು ದೈವೇಚ್ಛೆ. ಅಮ್ಮ, ಆತನು ನನ್ನ ಮೇಲೆ ಇಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ, ನೀನೇನು ಬಲ್ಲೆ? ಈ ಪ್ರಪಂಚವೇ ನನ್ನನ್ನು ಸೂತ ಕುಲದವನು, ಹೀನ ಕುಲದವನು, ನೀಚ ಕುಲದವನು ಎಂದು ದೂಡಿಬಿಟ್ಟಿದಾಗ
ಆದರ್ಶಿ ಮನ್ನಣೆಯಿಂದ ಸಾಕಿ ಸಲ್ಪಿದವನಲ್ಲವೇ? ಅಂಗರಾಜಕ್ಕೆ ಪಟ್ಟಾಭಿಷಕ್ತನಾಗಿ ಮಾಡಿ ತನ್ನ ಪ್ರಾಣದಂತೆಯೂ ಹೃದಯ ಸಗನಂತೆಯೂ ನನ್ನನ್ನೇ ಈ ರಾಜ್ಯದ ಆಧಾರ ಸ್ತಂಭವೆಂದು ನಂಬಿ ಯುದ್ಧವನ್ನು ಓಡಿರುವಾಗ ಇಂಥ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಸರ್ವದಾಗಲಾರದು. ನಾನು ಯುದ್ಧದಲ್ಲಿ ಪರಾಮುಖನಾಗಲಾರೆ ತಾಯಿ, ಪರಾಮುಖನಾಗಲಾರೆ. ಹೋಗಲಿ ಬಿಡು ಮಗನೇ, ಹೋಗಲಿ. ನಾಳೆ ನಡೆಯಲಿರುವ ಯುದ್ಧ ರಣರಂಗದಲ್ಲಿ ಪಾಂಡವರಾರಾದರೂ ನಿನ್ನ ಕೈಗೆ ಸಿಕ್ಕಿದರೆ ನೀನವರನ್ನು ಕೊಲ್ಲಬೇಡಪ್ಪ. ನೀನವರನ್ನು ಕೊಲ್ಲಬೇಡ ಕಣ್ಣ, ಕೊಲ್ಲಬೇಡ. ಅಮ್ಮ, ಆ ಪಾಂಡವರಂದ್ರೆ ನಿನಗೆ ಅದೆಷ್ಟೊಂದು ಮಮಕಾರ ತಾಯಿ. ಆಗಬಹುದು ತಾಯಿ, ಆಗಬಹುದು. ಆದರೆ ಪಾಂಡವರಲ್ಲಿ ಯಾರನ್ನ ಬೇಕಾದ್ರೂ ಬಿಡುವೆನು. ಆ ನನಗೆ ಪರಮ ವೈರಿಯಾದ ಅರ್ಜುನ ಮಾತ್ರ ಬಿಡಲಾರೆ. ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರ ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು. ಅರ್ಜುನಿಂದ ನಾನೇ ಮೃತನಾದ ಅಥವಾ ನನ್ನಿಂದ ಅರ್ಜುನೇ ಮೃತನಾದ. ನಿನಗೆ 5 ಮಕ್ಕಳು ಉಳಿದೇ ಬಿಡುತ್ತಾಯಿ ನಿನ್ನ ವ್ಯಥೆಯನ್ನು. ಹೋಗಲಿ ಬಿಡು ಮಗನೇ, ನಿನ್ನ ನೆಚ್ಚಿಗೆ ತೊಂದರೆಗೆ ನಾ ಗುರಿಪಡಿಸಲಾರೆ. ಆದರೆ ಕಾಣಿಯದ ಹಾಗೆ ನನ್ನದೊಂದು ಮಾತಿರುವುದು, ಅದನ್ನಾದರೂ ನಡೆಸಿಕೊಡುವೆಯಾ ಮಗನೇ? ಎತ್ತ ತಾಯಿಯಾದ ನಿನ್ನದೊಂದು ಮಾತೊಂದು ನಡೆಸಿಕೊಡಲಾಗದ ಕಡುಪಾಪಿ ಕರ್ಣ ಎಂದು ಭಾವಿಸಿದೆಯಾ? ಜನನಿ ನಿನ್ನ ಮಗನಿವನು ಆಡುವನೇನು. ಜನನಿ ನಿನ್ನ ಮಗನಿವನು ಆಡುವನೇನು. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಭಾಸ್ಕರನು. ಎಂತಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ಹೌದಮ್ಮ, ಎಂತಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ಧರ್ಮದಾಡೆ ಧರ್ಮಜನಾಡೆ ಈ ನಿನ್ನ ಪಾದದ ಕಮಲದಾಳ ಜನನಿ. ತೊಟ್ಟ ಬಾಣವ ತೊಡದಿರು ರಣದಿ ಕಟ್ಟ ಕಡೆಯ ತನಕ ಮುಗಿದು ಬೇಡವೇನು ಮನ್ನಿಸು ಮಾತೆ. ಬೇಡ ತಾಯೇ, ಬೇಡ. ತೊಟ್ಟ ಬಾಣವ ತೊಡದಿರು ರಣದಿ ಕಟ್ಟ ಕಡೆಯ ತನಕ ಮುಗಿದು ಬೇಡವೇನು ಮನ್ನಿಸು ಮಾತೆ. ಪ್ರಾಣ ಪದಕ
ಮಾತನ್ನು ಕೇಳಿಬಿಟ್ಟೆ ತಾಯೇ. ಮಿತ್ರ ಮಿತ್ರ ಶೋಧನ, ಈಗಲೀಗಲೇ ನೀನು ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಮನಿಮುನಿಗಳೇ, ಸೂರ್ಯ ಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ಆತನ ದುರದೃಷ್ಟಕ್ಕೆ ಸರಿಯಾಗಿ ವಿದುರನು ಸರ್ವೋತ್ತಮವಾದ ಬಿಲ್ಲನ್ನೇ ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃದ್ಧಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿ ಆದರೂ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕರ್ಣ ಎಂದು ವಾಗ್ದಾನ ಪಡೆದಳು. ಪ್ರಪಂಚ ದೈವ ಎಲ್ಲ ಸಂಚು ಮಾಡುತ್ತಿದೆ. ಮಾಡಲಿ ಪೌರುಷ ಇರೋ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗೆ ಮಡಿವೆನು. ಉಳಿದಿದ್ದು ದೈವೇಚ್ಛೆ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಲೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾತಾಯಿ. ಈ ನಿನ್ನ ಮಾತಿನಲ್ಲಿ ಯಾವ ಸಂದೇಹವೂ ಇಲ್ಲವಲ್ಲ? ಅಮ್ಮ, ನೀ ಎತ್ತ ಮಗನ ಮೇಲೆ ನಿನಗೆ ಸಂದೇಹವೇ ತಾಯಿ? ಎತ್ತ ಕರುಳಿನ ಬಾಧೆಯನ್ನು ನಾಪಲ್ಲೆ, ಸತ್ಯ ಸಾಚಿ ಧರ್ಮವನ್ನು ನಾ ಬಿಡಗೊಳ್ಳೆ, ಕಟ್ಟ ತಡೆಯೋಳ್ ಕರ್ಮದಾದಿಗೆ ಕಾಲಿಡಲು, ಈಗೋ ಕೊಡುವೆನು ಬಾಸಲನು ಬಿಡು ಚಿಂತೆಯ ಜನನೇ. ಸಂದೇಹವ ಬಿಡುವ ಕರುಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡುವ ಇಳಿಯುವುದೊಂದೇ ಬಾಣದ ಗುರಿ, ಕೊಡುವುದಿಲ್ಲ ಮತ್ತೊಂದ. ಬಿಡು ಚಿಂತೆಯ ನಿನ್ನ ಸಂದೇಹವನ್ನು ಬಿಡು, ಇನ್ನು ನಿರ್ಚಿಂತೆಯಿಂದ ಹೋಗಿ ಬಾ ತಾಯಿ. ಬರಲಿ. ಅಮ್ಮ, ಹೀಗೆ ಬಾ ತಾಯಿ. ಎತ್ತ ತಾಯಿಯಾದ ಪ್ರಥಮ ದರ್ಶನವೂ ಇಂದಾಯಿತು. ಪುನಃ ನಿನ್ನನ್ನು ನೋಡೋ ಭಾಗ್ಯ ನನಗೆ ಲಭಿಸಿದೆಯೋ ಇಲ್ಲವೋ? ಆ
ಆದ್ದರಿಂದ ಆದ್ದರಿಂದ ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆ ತಾಯಿ. ನಿನ್ನದೊಂದು ಮಾತೆ? ಹೌದು ತಾಯಿ. ಅದೇನೆಂಬುದನ್ನು ತಿಳಿಸು ಕೆತ್ತ. ಅದೇನೆಂಬುದನ್ನು ತಿಳಿಸು. ಸತ್ಯವಾಗಿ ನಡೆಸಿಕೊಡಯ್ಯಮ್ಮ. ಶ್ರೀಕೃಷ್ಣ ಪಾದ ಸಾಕ್ಷಿ ಆಣೆಗೂ ನಾ ನಡೆಸಿಕೊಡುವೆನು ಮಗನೇ. ಅಮ್ಮ, ಕಂದ, ಈ ಯುದ್ಧ ಮುಗಿಯುವ ತನಕ ಯುದ್ಧವು ಈ ಯುದ್ಧ ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲೂ ತಿಳಿಸಬೇಡ ತಾಯಿ. ಯಾರಲ್ಲೂ ತಿಳಿಸಬೇಡ. ದೈವವಶಾತ್ ಈ ಯುದ್ಧದಲ್ಲಿ ನಾನೇನಾದರೂ ಮೃತನಾದರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಹುತ್ರ ಕ್ರಿಯಾದಿಯನ್ನು ಮಾಡಿಸಬೇಕೆಂದು ಅತಿ ವಿನಯದಿಂದ ಬೇಡಿಕೊಳ್ಳುವೆ ತಾಯಿ. ಅತಿ ವಿನಯದಿಂದ. ಸಂಕಟ ನಾಶಗಳಿಂದ ಉಳಿಯುವ ಸಾಮ್ರಾಜ್ಯವಾದರೆ ಇಂತಹ ಸಾಮ್ರಾಜ್ಯವೇ ಇಲ್ಲದೆ ಹೋಗಲಿ. ಇಂತಹ ಸಾಮ್ರಾಜ್ಯವೇ ಇಲ್ಲದೆ ಹೋಗಲಿ. ಅಮ್ಮ, ನಿನ್ನ ಮಗವನು ಯುಗದಿ ಕಾಣಲಹುದೆ ಎಂದು. ಅಮ್ಮ, ನಿನ್ನ ಮಗವನು ಯುಗದಿ ಕಾಣಲಹುದೆ ಎಂದು ಬಗೆ ಬಗೆಯಳು ಬಗೆ ಬಗೆಯಳು ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ. ಹೋದಳು, ಹೊರಟೆ ಹೋದಳು. ನನ್ನನ್ನು ನದಿ ಪಾಲು ಮಾಡಿದ ನನ್ನ ತಾಯಿಯೋ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೊರಟೆ ಹೋದಳು. ಹೇ ವಿಧಿ, ನಿನ್ನ ಮೈಮೆ ಅಮೋಘವಾಗಿದ್ದು, ನಿನ್ನ ಮೈಮೆ ಅಗಣಿತವಾಗಿದ್ದು, ನಿನ್ನ ನೀಲೆಯನ್ನು ಹರಿತವರಾರು ಪ್ರಭು, ಹರಿತವರಾರೋ. ವಿಧಿ ನಿನ್ನ ಮಾಯೆಯ ತಿಳಿದವರಾರಿಯರೋ ದೇವಾ, ಹರಿಯಲ ಸಾಧ್ಯವೋ. ಮಿತ್ರ
ದುರ್ಯೋಧನ ಅರಿತವರಾರೋ